ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ತುಂಬಾ ಸುಲಭ ವಿಧಾನದಲ್ಲಿ ಈ ನುಗ್ಗೆಕಾಯಿ ಸಾಂಬಾರ್ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಅನ್ನು ಕಾಯಕ್ಕಿಡಿ. ಇವಾಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿಕೊಳ್ಳಿ. ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ 5 ರಿಂದ 6 ಎಸಳು ಕರಿಬೇವು ಎಲೆಯನ್ನು ಹಾಕಿಕೊಳ್ಳಿ. 2 ಪಿಂಚ್ ಅಷ್ಟು ಹಿಂಗ್ ಹಾಕಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ಮೇಲೆ ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ಮೀಡಿಯಂ ಆಕಾರದಲ್ಲಿರುವ 1 ಟೊಮೊಟೊ ಮತ್ತು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಮೊದಲಿಗೆ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಅಥವಾ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದ ನಂತರ ಇವಾಗ ಟೊಮೊಟೊವನ್ನು ಹಾಕಿಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಇದೇ ರೀತಿಯಾಗಿ. ಟೊಮೊಟೊ ಸಾಫ್ಟ್ ಆದ್ಮೇಲೆ ಇವಾಗ ಇದರಲ್ಲಿ 200 ಗ್ರಾಮ್ನಷ್ಟು ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇದರಲ್ಲಿ ಹಾಕಿಕೊಂಡಿದ್ದೇನೆ. ನುಗ್ಗೆಕಾಯಿ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಗ್ಯಾಸ್ ಮೀಡಿಯಂನಲ್ಲಿಟ್ಟು ನುಗ್ಗೆಕಾಯಿಯನ್ನು ಬೇಯಿಸ್ಕೊಳ್ಳಿ. 5 ನಿಮಿಷ ಮುಚ್ಚಳ ಮುಚ್ಚಿ ನುಗ್ಗೆಕಾಯಿ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೆಂದ್ರೆ ಸಾಕು. ತೀರಾ ಇವಾಗಲೇ ಸಾಫ್ಟ್ ಮಾಡ್ಕೊಂಡ್ರೆ ಬೇಳೆ ಬೇಯಿಸ್ಕೊಳ್ಳುವಾಗ ಇನ್ನೂ ಜಾಸ್ತಿ ಬೆಂದ್ಬಿಡುತ್ತೆ. ಈ ನುಗ್ಗೆಕಾಯಿ ತಿನ್ನುವಾಗ ಕೈಗೆ ಬರುವುದಿಲ್ಲ. ಅದಕ್ಕೋಸ್ಕರ ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕು ಈ ನುಗ್ಗೆಕಾಯಿ. ಮಸಾಲೆಯನ್ನು ಹಾಕಿಕೊಳ್ಳೋಣ. 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಅರಶಿನ, 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ, ಅಥವಾ ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಹಾಕಿಕೊಳ್ಳಿ. 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ತೀರಾ ಲೋ ಫ್ಲೇಮಲ್ಲಿಟ್ಟು ಈ ಪ್ರೊಸೆಸ್ ಮಾಡಿ. ಇವಾಗ ಇದರಲ್ಲಿ ಬೇಯಿಸಿ ಇಟ್ಕೊಂಡಿರುವ ಬೇಳೆಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ 1 ಕಪ್ನಷ್ಟು ತೊಗರಿ ಬೇಳೆಯನ್ನು ಕುಕ್ಕರ್ನಲ್ಲಿ 3 ವಿಸಲ್ ಆಗುವವರೆಗೂ ಚೆನ್ನಾಗಿ ನುಣ್ಣಗೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು. 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ನೀರು ಹಾಕಿಕೊಳ್ಳುವಾಗ ನೀವು ನೋಡ್ಕೊಂಡು ಹಾಕಿಕೊಳ್ಳಿ. ಇದರಲ್ಲಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿಯಾಗಿ. ನಾನಿಲ್ಲಿ ನೀರು ಬೇಳೆ ಕುದಿಸ್ಕೊಂಡಿದ್ದೇನಲ್ಲ ಅದೇ ಡಬ್ಬೆಯಲ್ಲಿ ಹಾಕಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಡಬ್ಬೆಗೆ ಹತ್ತಿರುವ ಎಕ್ಸ್ಟ್ರಾ ಬೇಳೆ ಇರುತ್ತಲ್ಲ ಅದು ನೀರಿನಲ್ಲಿ ಬಂದ್ಬಿಡುತ್ತೆ. ನೀರು ಹಾಕಿದ್ಮೇಲೆ ಒಂದ್ಸಲ ಸೌಟ್ನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸಣ್ಣಗೆ ಕಟ್ ಮಾಡಿರುವ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಇದನ್ನು ಕೂಡ ಇಷ್ಟ ಇದ್ರೆ ಹಾಕಿಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಉಪ್ಪು ಹಾಕಿದ್ಮೇಲೆ ಸಾಂಬಾರ್ ಪುಡಿ ಹಾಕಿಕೊಳ್ಳಿ. ನಾನಿಲ್ಲಿ ಎವರೆಸ್ಟ್ದು ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇದ್ದೇನೆ. 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕಿಕೊಂಡ್ರೆ ಸಾಕು. 2 ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಳ್ಳಿ. ಲಿಂಬೆ ಹಣ್ಣಿನ ರಸ ಬೇಕು ಅಂದ್ರೆ ಹಾಕಿಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಲಿಂಬೆ ಹಣ್ಣಿನ ರಸ ಬದಲು ಹುಣಸೆ ಹಣ್ಣು ಕೂಡ ಯೂಸ್ ಮಾಡಬಹುದು. ಯಾವುದಾದ್ರೂ ಹುಳಿಗೆ 1 ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಂಡಿದ್ದೇನೆ. ಇವಾಗ ಒಂದ್ಸಲ ಸೌಟ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮುಚ್ಚಳ ಮುಚ್ಚಿ 5 ರಿಂದ 10 ನಿಮಿಷ ಚೆನ್ನಾಗಿ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಕುದಿಯಕ್ಕೆ ಬಿಡಿ. 5-10 ನಿಮಿಷ ಆದ ನಂತರ ಮುಚ್ಚಳ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಇವಾಗ ಇದು ಚೆನ್ನಾಗಿ ನುಗ್ಗೆಕಾಯಿ ಸಾಂಬಾರ್ ಕುದ್ದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರ್ ಹಾಕಿಕೊಂಡು ತಿಂದರೆ ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.